ಅಂದ್ಕೊಳ್ಳೋಣ ನಿಮ್ಮ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಡಾಕ್ಟರ್ ಹತ್ರ ಹೋಗಿದ್ದೀರಾ, ಡಾಕ್ಟ್ರು ಕೇಳ್ತಾರೆ ಏನಾಯಿತು ಅಂತ. ನೀವು ಹೇಳ್ತೀರಾ, ಡಾಕ್ಟ್ರೇ ನಿಮ್ಗೆ ಅರ್ಥ ಆಗಲ್ಲ, ನೀವೇ ಹುಡ್ಕೊಳ್ಳಿ, ನಾನೇನು ಹೇಳೋದಿಲ್ಲ ಅಂತ. ಏನಾಗ್ಬೋದು? ಡಾಕ್ಟ್ರು ನಿಮ್ಮನ್ನ ಹೊರಗಡೆ ಕಳಿಸ್ಬಿಡ್ಬೋದು. ಯಾರಿಗೆ ಲಾಸು? ನಿಮಗೆ ಲಾಸು. ಡಾಕ್ಟ್ರು ಕೂಡ ಲಾಸ್ ಆಗ್ಬೋದು, ಒಬ್ಬ ಪೇಷಂಟ್ ಲಾಸ್ ಆಗ್ಬೋದು. ನಮ್ಮ ಜೀವನದಲ್ಲೂ ಹಾಗೇನೆ. ಸಂಬಂಧಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದಿದೆ ಅಂತಂದಾಗ ಕರೆಕ್ಟಾಗಿ ಮಾತಾಡಬೇಕು. ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಕೋಬೇಕು. ಅವಾಗ ಅದಕ್ಕೊಂದು ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲ ಅವರೇ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದಿಲ್ಲ, ಇಲ್ಲ ಅವ್ರು ಹೇಳಿ ನಾನು ಅಲ್ಲಿವರೆಗೂ ಏನೂ ಕೇಳೋದಿಲ್ಲ, ಈ ಥರ ಇದ್ದರೆ ಅದಿನ್ನೂ ದೊಡ್ಡದಾಗ್ತಾನೆ ಹೋಗುತ್ತೆ. ಈ ಸಣ್ಣ ಗಾಯ ಗ್ಯಾಂಗ್ರೀನ್ ಆಗಿ ಕಾಲೇ ಕಟ್ ಮಾಡಬೇಕು ಅಂತಾರಲ್ಲ, ಹಾಗೆ ತಲೆನೂ ಕಟ್ಟಾಗ್ಬಿಡ್ಬೋದು. ಸಂಬಂಧಗಳು ಅಂತ ಬಂದಾಗ ಎರಡು ಥರ ಜನ ಇರ್ತಾರೆ. ಒಬ್ಬರು ನಾನು ಗೆಲ್ಲಬೇಕು ಅಂತ ವಾದ ಮಾಡೋರು, ಇನ್ನೊಬ್ಬರು ಸಂಬಂಧ ಗೆಲ್ಲಬೇಕು ಅಂತ ಮಾತಾಡೋರು. ನಾನು ಗೆಲ್ಲಬೇಕು ಅಂತ ವಾದ ಮಾಡೋರು ವಾದದಲ್ಲಿ ಗೆದ್ರೂ ಸಂಬಂಧಗಳಲ್ಲಿ ಸೋತು ಬಿಡ್ತಾರೆ. ಅಂಥವ್ರು ಫಸ್ಟ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋದಿಲ್ಲ. ಮಾತಾಡಬೇಕಾದ್ರೆ ಜವಾಬ್ದಾರಿ ಇರೋದಿಲ್ಲ. ಅದೇ ಸಂಬಂಧಗಳು ಗೆಲ್ಲಿ ಅಂತ ಮಾತಾಡೋರು ಜವಾಬ್ದಾರಿಯಿಂದ ಮಾತಾಡ್ತಾರೆ. ಎದುರುಗಡೆ ಇರೋರನ್ನ ಮೊದಲು ಮಾತಾಡೋಕೆ ಬಿಡ್ತಾರೆ. ನಾನು ಮುಂಚೆನೇ ಒಂದು ಕತೆ ಹೇಳಿದ್ದೆ. ಒಬ್ರು ಗುರುಗಳಿರ್ತಾರೆ, ಶಿಷ್ಯಂದ್ರು ಕೂತಿರ್ತಾರೆ, ಗಂಡ ಹೆಂಡತಿ ಜೋರಾಗಿ ಜಗಳ ಮಾಡ್ತಾ ಇರ್ತಾರೆ. ಶಿಷ್ಯಂದ್ರು ಕೇಳ್ತಾರೆ ಯಾಕೆ ಹಂಗೆ ಜಗಳ ಮಾಡ್ತಾ ಇದ್ದಾರೆ ಅಂತ. ಅದು ಗುರುಗಳು ಹೇಳ್ತಾರೆ, ಕೋಪ ಅನ್ನೋದು ಒಳಗಡೆ ಕುದೀತಾ ಇದ್ದಾಗ ಹೃದಯಗಳ ಮಧ್ಯೆ ಡಿಸ್ಟೆನ್ಸ್, ದೂರ ತುಂಬ ಜಾಸ್ತಿ ಇರುತ್ತೆ. ಅವಾಗ ಏನೋ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ಅದಕ್ಕೆ ಕೂಗಬೇಕಾಗುತ್ತೆ. ಅದೇ ಪ್ರೀತಿ ಅಂತಿದ್ದಾಗ ಪಿಸು ಮಾತುಗಳು ಸಾಕು ಅಂತ. ಆ ಥರ ಒಳಗಡೆ ಏನೋ ಕುದೀತಾ ಇದ್ದಾಗ ನೀವೇನೇ ಹೇಳಿದ್ರು ಅದಲ್ಲೇ ಹೋಗಿ ಸುಟ್ಟು ಕರಗು ಹೋಗುತ್ತೆ, ಅರ್ಥ ಆಗೋದಿಲ್ಲ. ಅದಕ್ಕೆ ಎದುರುಗಡೆ ಇರೋರು ಪೂರ್ತಿ ಕಕ್ಕೋವರೆಗೂ ನೋಡಿಕೊಂಡು ಕಕ್ಕಾದ ಮೇಲೆ ಅದು ಯಾಕೆ, ಎಲ್ಲಿಂದ ಬರ್ತಾ ಇದೆ, ಯಾವ ನೋವಿಂದ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋ ದಯೆ ದಾಕ್ಷಿಣ್ಯ ಇರಬೇಕು. ಅರ್ಥ ಮಾಡ್ಕೊಂಡ ಮೇಲೆ ನೀವು ಹೇಳೋ ಮಾತುಗಳು ರೆಕ್ಕೆ ಥರ ಕುತ್ಕೊಂಡು ಆಮೇಲೆ ಇಟ್ಟಿಗೆಗಳ ಥರ ಬಲವಾಗಿ ಆಗ್ತಾ ಹೋಗ್ತವೆ. ಸಂಬಂಧಗಳು ಹಾಗೆ ಬೆಟರ್ ಆಗ್ತಾ ಹೋಗುತ್ತೆ. ಯಾವಾಗ ಜನ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ ಸಂಬಂಧಗಳಲ್ಲಿ ಅಂತಂದರೆ, ಎದುರುಗಡೆ ಇರೋರು ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನು ಏನು ಹೇಳಿದ್ರು ಅದಕ್ಕೊಂದು ಆರ್ಗ್ಯುಮೆಂಟ್ ಇದ್ದೇ ಇರುತ್ತೆ, ಅದಕ್ಕೆ ಏನಾದ್ರು ಒಂದು ಸಮಜಾಯಿಷಿ ಇದ್ದೇ ಇರುತ್ತೆ. ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಾನು ಗೆಲ್ಲಬೇಕು ಅಂತ ಮಾತಾಡ್ತಿದ್ದಾರೆ, ನಾನು ಹೇಳ್ಕೊಳ್ಳೋದ್ರಲ್ಲಿ ಏನೂ ಯೂಸ್ ಇಲ್ಲ ಅಂತ ಮಾತಾಡೋದು ನಿಲ್ಲಿಸಿದಾಗ ಸಂಬಂಧಗಳು ಸತ್ತು ಹೋಗ್ತವೆ. ಸತ್ತು ಹೋಗಿ ಶುರು ಮಾಡಿದ ಮೇಲೆ ಮತ್ತೆ ಬದುಕಿಸ್ಕೊಳ್ಳೋದು ಕಷ್ಟ. ಅಸಾಧ್ಯ ಅಂತಲ್ಲ, ಬದುಕಿಸ್ಕೊಳ್ಳೋದು ಕಷ್ಟ. ಆದ್ದರಿಂದ ಅಂಥ ಪರಿಸ್ಥಿತಿ ಬರೋ ಬದಲು ಯಾವತ್ತೂ ತಿಳ್ಕೊಳ್ಳಿ, ಮಾತಾಡೋದಕ್ಕಿಂತ ತಾಕತ್ತು ಕೇಳಿಸ್ಕೊಳ್ಳೋದಕ್ಕೆ ಜಾಸ್ತಿ ಬೇಕು. ಆದ್ದರಿಂದ ನಿಮ್ಮ ಸುತ್ತಮುತ್ತ ನೋಡಿ, ಅಂಥ ಸಂಬಂಧಗಳು ಎಷ್ಟಿದೆ ನೋಡಿ. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಮಾತಾಡಬೇಕಾದ್ರೆ ದಯೆ ದಾಕ್ಷಿಣ್ಯ ಇರಲಿ, ಕೇರ್ಫುಲ್ಲಾಗಿ ಮಾತಾಡಿ. ಆ ಥರ ಮಾತಾಡಿ ಅವರಲ್ಲಿ ನಂಬಿಕೆ ಹುಟ್ಟಿದಾಗ ನೀವು ಕೇಳಿಸ್ಕೊಳ್ತೀರಾ, ಅರ್ಥ ಮಾಡ್ಕೊಳ್ತೀರಾ ಅಂತ ಅದೆಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ನೀವೆಷ್ಟು ಪ್ರಯತ್ನ ಪಟ್ಟಿದ್ದೀರಾ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಒಂದ್ಸರಿ ಕೂತು ಮಾತಾಡಿ. ನೀವು ಗೆಲ್ಲಬೇಕು ಅನ್ನೋದಕ್ಕಿಂತ ಸಂಬಂಧಗಳು ಗೆಲ್ಲಬೇಕು, ಉಳಿಬೇಕು ಅಂತ ಅಂದ್ಕೊಂಡು ಮಾತಾಡಿ. ನೋಡೋಣ ಅದೆಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಲ್ವೋ ಅಂತ ಯೋಚನೆ ಮಾಡಿ.